ಪರಮೇಶ್ವರ ಮಾಡೋದೆಲ್ಲ ಅವಾಂತರ. ನಿಮ್ ಶ್ರದ್ಧೆ ಅಚಲವಾದದ್ದು. ಈ ಭಲೆ ಬಾಬಾ ಆಶೀರ್ವಾದ ನಿಮ್ ಮೇಲೆ ಸದಾ ಇರುತ್ತೆ. ಬಾಬಾ ನನ್ ಮನ್ಸಲ್ಲಿ ಒಂದು ಆಸೆ ಇದೆ. ನನ್ ಮನ್ಸಲ್ಲೂ ಒಂದು ಆಸೆ ಇದೆ. ಗೊತ್ತು, ನಿಮ್ಮಿಬ್ಬರಿಗೂ ಈಗ ತಕ್ಷಣಕ್ಕೆ ಒಂದೊಂದು ಮಗು ಆಗ್ಬೇಕಲ್ವೇ? ತಕ್ಷಣಕ್ ಬೇಡ, ಬೇಗ ಮಕ್ಳಾದ್ರೆ ವಯಸ್ಸಾದವ್ರಂಗ್ ಕಾಣಿಸ್ತೀವಿ. ಒಂದ್ 3 ವರ್ಷ ಬಿಟ್ಕೊಂಡೇ ಆಗ್ಲಿ. ಮತ್ತಿನ್ನೇನಾಗ್ಬೇಕು? ನೀವ್ ಕೇಳಿದ ವರ ಕೊಡ್ತೀನಿ. ಬಾಬಾ ನನ್ ಜೀವನದಲ್ಲಿ ಎಷ್ಟೆಲ್ಲ ಆಸೆ ಇದೆ, ಏನೆಲ್ಲ ಕನ್ಸುಗಳು ಕಟ್ಕೊಂಡಿದೀನಿ. ಇಷ್ಟ ಆಯ್ತು. ಗೊತ್ತಾಯ್ತು, ಸುಬ್ಬನ್ಗೆ ವೇದನ್ ಕೊಟ್ಟು ಮದ್ವೆ ಮಾಡ್ಬೇಕು. ತಗೊಮ್ಮ, ಈ ಬೇರ್ನ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಚೆನ್ನಾಗ್ ಅರೆದು ಹಾಲಲ್ಲಿ ಬೆರೆಸಿ ಕುಡಿ. ಆಗ ನನ್ ಪತಿ ಪರಮೇಶ್ವರ ನನ್ ಮಾತ್ ಕೇಳ್ತಾರಾ? ಓ, ಖಂಡಿತ ಕೇಳ್ತಾರೆ. ವೈಶಾಲಿ ನೀನ್ ಬಾರೆ. ಗೊತ್ತಾಯ್ತು, ತಗೊಮ್ಮ, ಈ ಬೇರ್ನ ಹಾಲಲ್ಲಿ ಬೆರೆಸಿ ಕುಡಿ. ಸುಬ್ಬನ್ಗೂ ವೇದನ್ಗೂ ಮದ್ವೆ ಆಗಲ್ಲ. ಆದ್ರೆ ಒಂದೆಚ್ಚರಿಕೆ, ಈ ಬೇರ್ನ ಬೇರೆಯವ್ರು ಯಾರಾದ್ರೂ ಬಳಸಿದ್ರೆ ಅವ್ರಿಗೆ ನಿನ್ನ ಗುಣ ಬರುತ್ತೆ. ದೇವ್ರಿದ್ದಾನೆ, ಶುಭ ಆಗ್ಲಿ. ಒಂದು ದಳದ ಕಮಲದಲ್ಲಿ ಎದ್ದು ಬಂದ ಲಿಂಗವೇ. ಇಷ್ಟೊತ್ತಾದ್ರೂ ಬಿದ್ಕೊಂಡಿದ್ದೀರಲ್ಲ, ಬರ್ತಾ ಬರ್ತಾ ಎಮ್ಮೆಗಿಂತ ಸೋಂಬೇರಾಗಿದ್ದೀರಾ. ಎದ್ ಕೂತ್ಕೊಳ್ರಿ. ಏನಮ್ಮ ಇದು ಬೆಳಿಗ್ಗೆ ಬೆಳಿಗ್ಗೆ ಹಿಂಗ್ ಬೈತಾ ಇದ್ಯಾ? ಯಾವಾಗ ನೋಡಿದ್ರು ಪ್ರೇಮ ಡ್ರಾಮಾ ಸಿನಿಮಾ ಅಂತ ಹೋಗ್ಬಿಡ್ತಿರಲ್ಲ. ನನ್ ಸಹಾಯ ಮಾಡೋರು ಯಾರು? ನನಗೆ ತುಂಬಾ ಬೇಜಾರಾಗಿದೆ, ಒಂದ್ ಕಪ್ ಕಾಫಿ ಮಾಡ್ಕೊಡಿ. ಮದುವೆ ಆಗಿ ಇಷ್ಟು ದಿನ ನನ್ ಕೇಳಿ ಕಾಫಿನೇ ಮಾಡ್ಸಿಲ್ಲ, ಇವತ್ತು ಕಾಫಿ ಮಾಡ್ಕೊಡಿ ಅಂತ ಕೇಳ್ತಾ ಇದ್ಯಾ? ಯಾಕೆ ಬೆಳಿಗ್ಗೆ ಬೆಳಿಗ್ಗೆನೆ ಬಂದ ಪಿನ್ ಚುಚ್ಚೋಯ್ತಾ? ನೆನಪು ಮಾಡಿದ್ ಒಳ್ಳೇದಾಯ್ತು. ಅವ್ರ ಮನೆಗೆ ಹೋಗಿ ಕಾಫಿ ಕುಡ್ಕೊಂಡ್ ಬರೋಣ ಬನ್ನಿ. ಚೆನ್ನಾಗಿ ಹೇಳ್ದೆ, ಅವ್ರ ಮನೆಗೆ ಹೋದ್ರು ಕಾಫಿ ಕೊಡ್ಬೇಕಲ್ಲ. ಅವಳು ಕೊಡ್ಬೇಕು, ಅವ್ರ ರಜ್ಜಿನೂ ಕೊಡ್ಬೇಕು. ಬರ್ರಿ ಚಾ ಮಾಡ್ಕೊಡೆ. ಸುಬ್ಬು, ಇನ್ಮೇಲೆ ನಿನ್ ವೇದನ್ ಮಾತಾಡ್ಬಾರ್ದು, ಅವಳು ಸುದ್ದಿಗೆ ಹೋಗ್ಬಾರ್ದು. ಹೇಳ್ದಷ್ಟು ಕೇಳು, ಇಲ್ಲ ಅಂದ್ರೆ ಕೈ ಕಾಲು ಮುಗಿದ್ಬಿಡ್ತೀನಿ. ಹೋಗಿಡಕ್ ನೀರ್ ಹಾಕು. ಬಾರು ಸುಬ್ಬ, ಏನೋ ಇಷ್ಟೊಂದು ಖುಷಿಯಾಗಿ ಬಂದಿದ್ಯಾ? ನೀವು ಎಷ್ಟು ಪ್ರೀತಿಯಿಂದ ಮಾತಾಡ್ತೀರಿ, ಬೇಜಾರ್ ಕೊಟ್ಟೆವ ಲಗ್ನ ಮಾಡ್ತೀರಿ. ಬೇಜಾದ್ರೆ ನಿನ್ಗೆ ಅಷ್ಟೊಂದು ಇಷ್ಟನೇನಾ? ಏನ್ರಿ ಹಿಂಗ್ ಕೇಳ್ತೀರಿ? ನನಗ ಹುಬ್ಬಳ್ಳಿ ಚೂಡ ಧಾರವಾಡ ಬೇಡ ಬಿಟ್ರೆ ಜಾಸ್ತಿ ಇಷ್ಟ ಆಗೋದು ಬೇಜಾರೇ. ನೀವೇನ್ರಿ ನಂಗೆ ಬೇಜಾರ್ ಕೊಟ್ಟು ಲಗ್ನ ಮಾಡ್ಲದನ್ನ ಸತ್ತೋಗ್ತೀನಿ. ತುಂಬಾ ಸಾಯ ಮಾತಾಡ್ಬೇಡ ಕಣೋ. ನೀನ್ ಸತ್ತೋದ್ರೆ ನಾನ್ ಬಗ್ತೀನಾ? ನಾನು ಸತ್ತೋಗ್ತೀನಿ. ಇದನ್ನೇ ತಕೊಂಡೋಗಿ ದೇವಸ್ಥಾನದಲ್ಲಿ ಮದ್ವೆ ಆಗ್ಬಿಡು. ಯಾವ ದೇವಸ್ಥಾನ ಅಂತ ಹೇಳೋ, ನಾನ್ ಬಂದು ಆಶೀರ್ವಾದ ಮಾಡ್ತೀನಿ. ಸುಬ್ಬ, ಲಗ್ನ ಚೆನ್ನಾಗಿದೆ. ತಾಳಿ ಹಿಡ್ಕೊಂಡು ಯಾಕೋ ಸುಮ್ಮನೆ ನಿಂತಿದ್ಯಾ? ಕಟ್ಟ. ಅದೇ ಪಡವಲ್ಕ, ನೀನು ಮಾಡ್ತಾರ ತಪ್ಪು, ಅದನ್ನ ತಪ್ಸೋಕೆ ಅಂತ ನಾನು ಇಲ್ಲಿಗೆ ಬಂದಿರೋದು. ಇದ ಮಾತ್ ನಮ್ಮ ಅಜ್ಜೋರು ಹೇಳಿ ನಾ ಬಿಡ್ತಾನೆ. ಯಾಕ್ರೆ ಅವಳ ಮನೇಲಿ ಇರ್ಬೇಕು, ಕೈ ಇಟ್ಕೊಂಡು ಕುಡಿಯೋದಕ್ಕ? ಹಾಗಲ್ಲಮ್ಮ, ಅವಳು ಮನ್ಸು ಒಪ್ತಾ ಇಲ್ಲ, ನೀನ್ ಯಾಕೆ ಬಲವಂತ ಮಾಡ್ತಾ ಇದೀಯಾ? ನಾನು ನೋಡ್ತಾನೆ ಇದ್ದೀನಿ. ಗಂಡ್ಗಳು ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಒಬ್ರು ಇವಳನ್ನ ಇಷ್ಟ ಪಡಲ್ಲ. ಸುಬ್ಬ, ನೀನೇ ಇವಳ ಮದ್ವೆ ಆಗೋ. ಸುಬ್ಬು ಬೇಡ, ನೀನು ವೇದಂಗ್ ತಾಳಿ ಕಟ್ಬಾರ್ದು. ಏನಮ್ಮ ಇದು? ಇಷ್ಟ ದಿನ ನನ್ನ ತಮ್ಮ ವೇದನೆ ಮದ್ವೆ ಆಗ್ಬೇಕು ಅಂತಿದ್ದೆ, ಇವತ್ತು ಬೇಡ ಅಂತಿದ್ಯಾ? ಮಾಮ, ನೀನು ನಮ್ಮ ಅಕ್ಕಂಗೆ ಹೇಳ, ನಾ ಎಷ್ಟು ಕಷ್ಟಪಟ್ಟು ಹಂತಕ್ ಬಂದಂಗೆ ಗೊತ್ತಾನೆ. ನೋಡ್ರಿ, ಪ್ರೀತಿ ಮಾಡ್ರನ್ ದೂರ ಮಾಡಬಾರ್ದು, ನರಕಕ್ಕೆ ಹೋಗ್ಬಿಡ್ತೀವಿ. ನಿಜ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ. ನಾ ಹೇಳ್ತೇನ್ರಿಪ್ಪ, ನಮ್ಮ ಮನೆಗೆ ಒಬ್ಬ ಬಾಬಾ ಬಂದಿದ್ದ. ಅವ ನಮ್ಮ ಅಕ್ಕ ಮತ್ತು ವೈಶಾಲಿಯವ್ರಿಗೆ ಒಂದೊಂದು ಬೇರ್ ಕೊಟ್ಟಿದ್ದ. ನಾ ಅದನ್ನ ಅದ್ಲಿ ಬದ್ಲಿ ಮಾಡ್ಬಿಟ್ಟಿದ್ದೆ. ಆ ಬೇರ್ ಕೊಟ್ಟು ಬಾಬಾ ನಾನೇ. ಇವರಿಂದ ತಪ್ಪಾಗಿದೆ. ನಾನು ಅವತ್ತೇ ಹೇಳಿದ್ದೆ ಬೇರು ಅದ್ಲು ಬದ್ಲು ಆಗ್ಬಾರ್ದು ಅಂತ, ಆದ್ರೆ ಅದಾಗಿದೆ. ಅದು ಇವ್ರಿಬ್ರು ಗೊತ್ತೇ ಆಗದಿರೋ ಹಾಗೆ ಅವನು ಅದಲ್ ಬದಲ್ ಮಾಡಿದಾನೆ. ಆ ಬೇರಿನ ಶಕ್ತಿ ನಾನು ಕಳಿತೀನಿ. ಕೈ ತಾಳಿ ಹಿಡ್ಕೊಂಡು ಸುಮ್ಮನೆ ನಿಂತಿದ್ಯಲ್ಲೋ, ವೇದಂಗ್ ತಾಳಿ ಕಟ್ಟು. ನನ್ ತಂಗಿ ತಂಡ ಬಂದ್ರೆ ಕೈ ಕಾಲು ಮುರ್ದಾಕ್ಬಿಡ್ತೀನಿ. ಬುದ್ಧಿವಂತ ಬಸವರಾಜ, ನಾನು ನಿಂಗೆ ಹೇಳಿರ್ಲಿಲ್ಲ ನಿನ್ನ ಐಡಿಯಾ ತಾಳಿ ತನಕ ಬಂದು ಹೊಯ್ಕೊಂಡ್ಬೇಕಂತೆ. ಅಂದ್ರೆ ಇದಕ್ಕೆಲ್ಲ ಐಡಿಯಾ ತಮ್ದು? ನಾನವನಲ್ಲ. ನಾನು ಬಿಡಲ್ಲ.